ಇನ್ನು ಈ ಎಲ್ಲ ಯುದ್ಧದ ಎಫೆಕ್ಟ್ ನಮ್ಮ ರಾಜ್ಯದಲ್ಲಿ ಯಾವ ರೀತಿ ತಟ್ಟಿದೆ ಅಂತಂದ್ರೆ ಬೆಂಗಳೂರಿನಲ್ಲಿ LPG ಆಟೋ ಗ್ಯಾಸ್ನ ಅಭಾವ. ಸ್ಟಾಕ್ ಇಲ್ಲ, ಗ್ಯಾಸ್ ಬಂಕ್ಗಳು ಬಂದಾಗಿದೆ. RT ನಗರದ ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್. ಗ್ಯಾಸ್ ಸಿಗದೆ ಆಟೋ ಚಾಲಕರು ತೀವ್ರ ನಿರಾಸೆಗೊಳಗಾಗಿದ್ದಾರೆ. ದಾರಿ ಕಾಣದೆ ಬಂಕ್ ಮುಂದೆ ನಿಂತಿವೆ ಆಟೋಗಳು. ಪ್ರಯಾಣಿಕರನ್ನ ಬಿಟ್ಟು ಗ್ಯಾಸ್ಗಾಗಿ ಅಲ್ದಾಡ್ತಾ ಇದ್ದಾರೆ ಚಾಲಕರು. ಗ್ಯಾಸ್ ಸಿಕ್ಕರೆ ತಾನೇ ಪ್ರಯಾಣಿಕರನ್ನ ಕೂರಿಸ್ಕೊಂಡು ಹೋಗೋದಕ್ಕಾಗೋದು, ಟ್ರಿಪ್ಸ್ ಆಗೋದಕ್ಕಾಗೋದು. ಹಾಗಾಗಿ ಈಗ ಅವರ ಮೊದಲ ಆದ್ಯತೆ ಗ್ಯಾಸ್ ತುಂಬಿಸ್ಕೊಳ್ಬೇಕು. ಆದರೆ ಎಲ್ಲ ಕಡೆ ನೋ ಸ್ಟಾಕ್ ಅನ್ನುವಂಥ ಬೋರ್ಡ್ಗಳು ಕಾಣ್ತಾ ಇದೆ ಅನ್ನುವಂಥ ಆತಂಕ ಅವರನ್ನು ಕಾಡ್ತಾ ಇದೆ. ಗೃಹ ಬಳಕೆ ಸಿಲಿಂಡರ್ಗಳಾಯಿತು, ಹೋಟೆಲ್ಗಳಿಗೆ ಬೇಕಾಗಿದ್ದಂಥ ಕಮರ್ಷಿಯಲ್ ಸಿಲಿಂಡರ್ಗಳ ಕೊರತೆ ಆಯಿತು. ಈಗ ಆಟೋಗಳಿಗೂ ಕೂಡ ಗ್ಯಾಸ್ ಸಿಲಿಂಡರ್ ಅಭಾವ. ನಮ್ಮ ಪ್ರತಿನಿಧಿ ಲಕ್ಷ್ಮೀ ನರಸಿಂಹ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ, ನೋಡೋಣ ಬನ್ನಿ. ಬೆಂಗಳೂರಿನಲ್ಲಿ ಡೊಮೆಸ್ಟಿಕ್ ಮತ್ತು ಕಮರ್ಷಿಯಲ್ ಸಿಲಿಂಡರ್ಗಳಿಗೆ ಹಾಹಾಕಾರ ಹೆಚ್ಚಾಗಿರುವ ಬೆನ್ನಲ್ಲೇ LPG ಆಟೋ ಗ್ಯಾಸ್ಗೂ ಕೂಡ ಬೇಡಿಕೆ ಹೆಚ್ಚಾಗಿದೆ. ಬೆಂಗಳೂರಿನ ಸುಮಾರು ಕಡೆಗಳಲ್ಲಿ LPG ಆಟೋ ಗ್ಯಾಸ್ ಬಂಕ್ಗಳು ಬಂದಾಗಿದೆ. ಬೆಂಗಳೂರಿನ RT ನಗರದ ದೇವೇಗೌಡ ರಸ್ತೆ ಇರತಕ್ಕಂಥ ಒಂದು ಆಟೋ ಗ್ಯಾಸ್ ಬಂಕ್ ಕೂಡ ಸ್ಥಗಿತ ಆಗಿದೆ. ಯಾಕಂತಂದ್ರೆ ಸ್ಟಾಕ್ ಇಲ್ಲ. ನಿನ್ನೆ ಮಧ್ಯಾಹ್ನ 3 ಗಂಟೆಯಿಂದ ಈ ಒಂದು ಬಂಕ್ ಕ್ಲೋಸ್ ಆಗಿದೆ. ಈ ಒಂದು LPG ಆಟೋ ಗ್ಯಾಸನ್ನು ಹಾಕ್ಸ್ಕೊಳ್ಳೋದಕ್ಕೆ ಸುತ್ತಮುತ್ತ ದಿನನಿತ್ಯವಾಗಿ ನೂರಾರು ಆಟೋಗಳು ಬರ್ತಾ ಇತ್ತು. ಇದನ್ನೇ ಡಿಪೆಂಡ್ ಆಗಿದ್ರು. ಬಟ್ ಈಗ ಈ ಒಂದು ಬಂಕ್ ಮುಚ್ಚಿರೋ ಕಾರಣ ಇಲ್ಲಿರ್ತಕ್ಕಂಥ ಆಟೋ ಚಾಲಕರು ತೀವ್ರ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಯಾಕಂತಂದ್ರೆ ಬೇರೆ ಎಲ್ಲೂ ಹೋಗೋಕ್ಕಾಗ್ತಾ ಇಲ್ಲ, ಸುತ್ತಮುತ್ತ ಬಂಕ್ಗಳಿಲ್ಲ. ಹೀಗಾಗಿ ಹೇಗೆ ಜೀವನ ಮಾಡೋದು, ಹೇಗೆ ಆಟೋ ಓಡಿಸೋದು ಅಂತಕ್ಕಂಥದ್ದು ಈಗ ಅವರಿಗೆ ಚಿಂತೆಗೆ ಕಾರಣ ಆಗಿದೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಪೆಟ್ರೋಲ್ ಬಂಕ್, ಈ ಒಂದು ಬಂಕ್ನ ಆವರಣದಲ್ಲಿಯೇ ಸುಮಾರು ಆಟೋಗಳು ನಿಂತಿದ್ದಾವೆ. ಯಾಕಂದ್ರೆ ಇಲ್ಲಿ ಓಪನ್ ಇರುತ್ತೆ ಅಂತಕ್ಕಂಥ ನಿರೀಕ್ಷೆಯಿಂದ ಬಂದಿದ್ದಾರೆ. ಬಟ್ ಇಲ್ಲಿ ಕ್ಲೋಸ್ ಆಗಿದೆ. ಹೀಗಾಗಿ ಸುತ್ತಮುತ್ತ ಹೋಗೋದಕ್ಕೂ ಆಗ್ತಾ ಇಲ್ಲ. ಹೀಗಾಗಿ ಆಟೋಗಳನ್ನು ಹಾಗೇ ನಿಲ್ಲಿಸಿ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಯಾವಾಗ ಸ್ಟಾಕ್ ಇವ್ರಿಗೆ ಬರುತ್ತೆ ಅಂತಕ್ಕಂಥದ್ದು ಕೂಡ ಗೊತ್ತಾಗ್ತಾ ಇಲ್ಲ. ಈ ರೀತಿ ಗೊಂದಲದಲ್ಲೇ ಮುಂದುವರಿತಾ ಇದೆ. ಇನ್ನು ಆಟೋದು ಚಾಲಕರು ಕೂಡ ಡ್ಯೂಟಿಯನ್ನ ಮಾಡೋದು ಬಿಟ್ಟು ಎಲ್ಲಿ ಸಿಗುತ್ತೆ ನಮಗೆ ಆಟೋ ಗ್ಯಾಸು ಅನ್ನೋದನ್ನ ಹುಡುಕಾಡ್ತಾ ಇದ್ದಾರೆ. ಬಂದ್ ಕಡೆ ಕೂಡ ಸಿಗ್ತಾ ಇಲ್ಲ. ಸೊ ಹೀಗಾಗಿ ಅವರ ಒಂದು ಜೀವನ ನಿರ್ವಹಣೆ ಕೂಡ ಕಷ್ಟ ಆಗ್ತಾ ಇದೆ. ಕೆಲಸ ಮಾಡದೇ ಇದ್ರೆ ಮುಂದಕ್ಕೆ ಏನು, ಗ್ಯಾಸ್ ಇಲ್ದಿದ್ರೆ ಹೇಗೆ ಆಟೋ ಓಡಿಸೋದು ಅಂತಕ್ಕಂಥದ್ದು ಸರ್ ಎಲ್ಲೋದ್ರೂ ಕೂಡ ಸಿಗ್ತಾ ಇಲ್ಲ. ಸುಮಾರು ಕಡೆ ಪ್ರಾಬ್ಲಮ್ ಆಗಿದೆ. ಸೊ ಹೇಗೆ ಅನ್ಭವಿಸ್ತಿದ್ರೆ? ಎಲ್ಲಿ ಸಿಗ್ತಾ ಇಲ್ಲ ಸರ್ ಗ್ಯಾಸು. ನಾವು ಎಲ್ಲಿ ಇದರಿಂದ 4 ವಾರದಿಂದ ಗಾಡಿ ಟೋ ಮಾಡ್ಕೊಂಡು ಬಂದಿದ್ದೀವಿ, ಗ್ಯಾಸ್ ಇಲ್ಲ. ನಮ್ಮಂಥ ಬಡವರು ಏನು ಜೀವನ ಮಾಡೋದು, ಮನೆ ಸಂಸಾರ ಮಾಡೋದು, ಇಲ್ಲಿ ಗ್ಯಾಸ್ ಹಾಕ್ಸೋದ ಬಾಡಿಗೆನೂ ಸಿಗ್ತಾ ಇಲ್ಲ. 2 ವೀಲರ್ ಪರ್ಮಿಷನ್ ಕೊಟ್ಬಿಟ್ಟು 2+1 ಹೊಡಿತಾ ಇದ್ದಾರೆ. ಗ್ಯಾಸ್ ಅದೇ ಅವ್ರಿಗೆ ಪರ್ಮಿಷನ್ ಕೊಟ್ಬಿಟ್ಟು ನೋಡಿ, ನಾಗವಾರದಿಂದ RT ನಗರಕ್ಕೆ ಆಟೋನ ಟೋ ಮಾಡ್ಕೊಂಡ್ ಬಂದಿದ್ದಾರೆ. ಕೊನೆಗೆ ನೋಡಿದ್ರೆ ಇಲ್ಲೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ. ಸೊ ಏನ್ ಮಾಡೋದು ಅಂತಕ್ಕಂಥದ್ದು ಸರ್. ಈಗ ಈ ರೀತಿ ಆಟೋ ಗ್ಯಾಸ್ ಎಲ್ಲೂ ಕೂಡ ಸಿಗ್ತಾ ಇಲ್ಲ, ತೀವ್ರ ವ್ಯತ್ಯಯ ಉಂಟಾಗಿದೆ. ನಿಮ್ ಯಾವ ರೀತಿ ಸಮಸ್ಯೆ ಆಗ್ತದೆ? ನಾನಿವಾಗ MG ರೋಡಿಂದ ಬರ್ತಾ ಇದ್ದೀನಿ. MG ರೋಡಿಂದ ಆಲ್ಮೋಸ್ಟ್ 6 ಬಂಕ್ಸ್. ಸೊ ಆ 6 ಬಂಕ್ಸ್ನಲ್ಲಿ ಎಲ್ಲೂ ಇಲ್ಲ. ಕೊನೆ ಬಂಕ್ ಇಲ್ಲಿ ಬಂದ್ರೆ ಇಲ್ಲೂ ಇಲ್ಲ. ಇಲ್ಲಿ ಹೋದ್ರೆ ನಮ್ಮ ಠಾಣೆ ರೋಡ್ನಲ್ಲಿ ಇಲ್ಲ ಕನ್ಫರ್ಮು. ಸೊ ಈಗಿದ್ರೆ ಹೆಂಗ್ ಸರ್ ಮಾಡೋದು? ಆಲ್ಮೋಸ್ಟ್ 57 ಇಂದ 80 ತನಕ ಬಂದೈತೆ. ಇವಾಗ ಆಲ್ಮೋಸ್ಟ್ 20-25 ರುಪೀಸ್ ಡಿಫ್ರೆಂಟ್ ಇದೆ. ಪ್ರೈವೇಟ್ ಹೋದ್ರೆ ಇನ್ನೂ ಜಾಸ್ತಿ. ಪ್ರೈವೇಟ್ ಅಂದ್ರೆ ಈಗ ಹೊಡಿಯಲ್ಲ, ಯಾರು ಕ್ಲೋಸ್ ಮಾಡಿದ್ದಾರೆ ಎಲ್ಲವೂ. ಈ ಬಂಕ್ ರೆಗ್ಯುಲರ್ ಆಗಿತ್ತು, ಇವತ್ತಿಂದ ಇದನ್ನು ಕ್ಲೋಸ್. ಸೊ ಆಲ್ಮೋಸ್ಟ್ 25 ರುಪೀಸ್ 20 ರುಪೀಸ್ ಹೆಚ್ಚಾದ್ರೆ ಒಂದೊಂದು ಲೀಟರ್ ಮೇಲೆ ಏನು ಸರ್ ಮಾಡೋದು? ಇದರಲ್ಲಿ ಆಟೋ ಗ್ಯಾಸ್ನ ಬೆಲೆ ಕೂಡ ಹೆಚ್ಚಳ ಮಾಡಿದ್ದಾರೆ. ಬಟ್ ಆದ್ರೆ ಆ ಒಂದು ಸ್ಟಾಕ್ ಕೂಡ ನಮಗೆ ಸಿಗ್ತಾ ಇಲ್ಲ. ಹೀಗಾಗಿ ಆಟೋ ಓಡ್ಸಕ್ಕಾಗ್ತಾ ಇಲ್ಲ, ಜೀವನ ಮಾಡಕ್ಕಾಗ್ತಾ ಇಲ್ಲ. ಎಲ್ಲೂ ಹೋದ್ರೂ ಕೂಡ ಕ್ಲೋಸ್ ಆಗ್ತಾ ಇದೆ. ಸೊ ಆದಷ್ಟು ಬೇಗ ಈ ಒಂದು ಬಿಕ್ಕಟ್ಟು ಬಗೆಹರಿಲೇಬೇಕು ಅಂತಕ್ಕಂಥ ನೋವಿನ ಮಾತುಗಳನ್ನ ಆಟೋ ಚಾಲಕರು ಹೇಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಸುಶೀಲ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.